ರಂಗಕ್ಕೆ ಕಾಲಿಟ್ರು ರಾಕಿ ಬಾಯ್ ಅಮ್ಮ. ನಾಳೆಯೇ ಬಿಗ್ ಅನೌನ್ಸ್ಮೆಂಟ್. ಹೀರೋ ಯಾರು ಗೊತ್ತಾ? ತಾಯಿ ಮಗ ಇಬ್ಬರು ಇದೀಗ ನಿರ್ಮಾಪಕರು. ಯಶ್ ಸಂತಸ. 100 ಸಾರಿ ಹೇಳಿದರು ಆಸೆ ತೀರಲ್ಲ. ಯಶ್ ಹೇಳಿ ಕೇಳಿ ಪಕ್ಕಾ ಗೌಡ್ರ ಮನೆ ಹುಡುಗ. ರಾಧಿಕಾ ಗೋವಾದಲ್ಲಿ ಓದಿ ಬೆಳೆದವರು. ಮದುವೆ ಬಳಿಕ ಯಶ್ ಅವರಿಗಾಗಿ ರಾಗಿ ಮುದ್ದೆ ಮಾಡುವುದನ್ನ ಕೂಡ ಕಲಿತಿರುವುದಾಗಿ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿದ್ರು. ಇದೀಗ ಯಶ್ ಅವರ ತಾಯಿ ಪುಷ್ಪ ಸಂದರ್ಶನವೊಂದರಲ್ಲಿ ಸೊಸೆ ರಾಧಿಕಾ ಬಗ್ಗೆ ಮಾತಾಡಿದ್ರು. ಅದು ಕೂಡ ನಿಮ್ಗೆ ಗೊತ್ತಿದೆ. ಹೌದು, ನಮ್ಮ ಸೊಸೆ ಕೆಲಸ ಮಾಡಬಾರ್ದು, ಕಷ್ಟಪಡಬಾರ್ದು ಅನ್ನೋದು ನಮ್ಮ ಮನಸ್ಸಿನಲ್ಲಿತ್ತು. ರಾಧಿಕಾ ಅಂತ ಅಲ್ಲ, ಸೊಸೆ ಯಾರೇ ಆಗಿದ್ರು ಅಷ್ಟೇ, ನಮ್ಮ ಮಗಳು ಅಳಿಯ ಯಾರೇ ಆಗಿದ್ರು ನಾವು ಕಷ್ಟಪಟ್ಟಂತೆ ಅವರು ಪಡುವುದು ಬೇಡ ಅನಿಸ್ತಾ ಇತ್ತು. ಈಗಿನ ಹುಡುಗಿಯರು ಇಷ್ಟಪಟ್ಟು ಕೆಲಸ ಮಾಡುವುದಿಲ್ಲ. ನಾವೆಲ್ಲ ಇಷ್ಟಪಟ್ಟು ಕೆಲಸ ಮಾಡ್ತಿದ್ವಿ. ನಮ್ಮ ಮಗಳಿಗೂ ಮನೆ ಕೆಲಸ ಅಂದ್ರೆ ಇಷ್ಟ ಇಲ್ಲ, ಕಷ್ಟದಿಂದ ಕೆಲಸ ಮಾಡ್ತಾಳೆ. ಅದನ್ನ ನೋಡಿದ್ಮೇಲೆ ನಮ್ಮ ಸೊಸೆಗೂ ಹಾಗೆ ಅನ್ಸುತ್ತೆ ಅಲ್ವೇ ಅಂತ ಪುಷ್ಪ ಅವರು ಹೇಳ್ಕೊಂಡಿದ್ರು. ಹೌದು, ರಾಧಿಕಾ ಅಂತೂ ಎಲ್ಲೂ ಕೆಲಸ ಮಾಡಿಲ್ಲ. ನಂದಿನಿ ಮಗಳಿಗಾದ್ರೂ ಸ್ವಲ್ಪ ಸ್ವಲ್ಪ ಬರುತ್ತೆ. ರಾಧಿಕಾ ಎಲ್ಲಿ ಕೂಡ ಕೆಲಸ ಮಾಡ್ದಂಗೆ ಕಾಣಿಸ್ಲಿಲ್ಲ. ಶೂಟಿಂಗ್ ಹೋಗಿ ಬರ್ತಾ ಇದ್ಲು. ಯಶ್ಗೆ ಇಷ್ಟ ಆಗಿದ್ದೆಲ್ಲ ಮಾಡೋದಕ್ಕೆ ಇಷ್ಟ ಪಡ್ತಾಳೆ. ಆಕ್ಟಿಂಗ್ ಎಲ್ಲ ಮಾಡ್ತಾಳೆ. ಅದನ್ನ ನಾವು ಮಾಡೋಕ್ಕಾಗುತ್ತಾ? ನಮ್ಮ ಸೊಸೆ ಮಾಡ್ತಾಳೆ. ನಿರೀಕ್ಷೆ ಯಾರ ಮೇಲೆ ಇಟ್ಕೊಳ್ಳೋದಕ್ಕೆ ಆಗುವುದಿಲ್ಲ. ಹಾಗಿರುವಾಗ ಸೊಸೆ ಮೇಲೆ ಯಾಕೆ ನಿರೀಕ್ಷೆಯನ್ನ ಇಟ್ಕೊಳ್ಬೇಕು? ಬಂದು ಕೆಲಸ ಮಾಡ್ತಾಳೆ ಅಂತ. ಅದೆಲ್ಲ ಓಬಿರಾಯನ ಕಾಲಕ್ಕೆ ಮುಗೀತು ಅಂತ ಯಶ್ ಅವರ ತಾಯಿ ಈ ಹಿಂದೆ ಮನದಾಳದ ಮಾತುಗಳನ್ನ ತೆರೆದಿಟ್ಟಿದ್ರು. ಅಷ್ಟೇ ಅಲ್ಲದೆ ಸೊಸೆ ಹಾಗೆ ಮಗನ ಬಗ್ಗೆಯೂ ಕೂಡ ಹಾಡಿ ಹೋಗಿಳಿದ್ರು. ಈ ಹಿಂದೆ ಯಶ್ ಅವರು ಕೂಡ ನಿರ್ಮಾಪಕರಾಗಿದ್ರು. ಆ ಸಂದರ್ಭದಲ್ಲಿ ನನಗೂ ಕೂಡ ನಿರ್ಮಾಪಕಿ ಆಗಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಇದೀಗ ನಾಳೆ ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನ ಮಾಡೋದಕ್ಕೆ ಯಶ್ ಅವರ ತಾಯಿ ಪುಷ್ಪ ಅವರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹೌದು, ಹಾಗಾದ್ರೆ ಸಿನಿ ರಂಗಕ್ಕೆ ಯಾವ ರೀತಿ ಕಾಲಿಡ್ತಿದ್ದಾರೆ ಯಶ್ ಅವರ ತಾಯಿ ಅಂತ ನೋಡೋದಾದ್ರೆ, ಈ ಹಿಂದೆ ನಟನೆಯಿಂದ ನಿರ್ದೇಶನಕ್ಕೆ ಅಂದ್ರೆ ತುಳು ಚಿತ್ರ ನಿರ್ದೇಶನಕ್ಕೆ ಏನು ಕಾಲಿಟ್ಟಂತಹ ನಟ ಪೃಥ್ವಿ ಅಂಬರವರನ್ನ ಚಿತ್ರದಲ್ಲಿ ಹಾಕಿಕೊಂಡು ನಿರ್ಮಾಪಕಿ ಆಗುವಂತಹ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೌದು, ದಿಯಾ ಚಿತ್ರದಲ್ಲಿನ ತಮ್ಮ ಅದ್ವಿತೀಯ ಅಭಿನಯಕ್ಕೆ ಹೆಸರಾದ ನಟ ಪೃಥ್ವಿ ಅಂಬರ್ ಈ ಹಿಂದೆ ನಿರ್ದೇಶನದತ್ತ ಹೊರಳಿದ್ರು. ಅವರು ತುಳು ಸಿನಿಮಾ ನಿರ್ದೇಶನಕ್ಕೆ ಮುಂದಾಗಿದ್ರು. ಚಿತ್ರ ನಿರ್ದೇಶನ ಮಾಡಬೇಕು ಅನ್ನುವ ಆಸೆ ಯಾವಾಗ್ಲೂ ಕೂಡ ಅವರ ಮನಸ್ಸಿನಲ್ಲೂ ಕೂಡ ಉಳಿದುಕೊಂಡಿತ್ತಂತೆ. ಏನು, ಈ ಹಿಂದೆ ಫೆಬ್ರವರಿಯಲ್ಲಿ ಚಿತ್ರ ಕೂಡ ಸೆಟ್ಟೇರಿತ್ತು. ಸದ್ಯ ಲೈಫ್ ಈಸ್ ಬ್ಯೂಟಿಫುಲ್ ಮತ್ತು ಭುವನಂ ಗಗನಂ ಸಿನಿಮಾಗಳ ಬಿಡುಗಡೆ ಎದುರು ನೋಡ್ತಾ ಇದ್ದಂತಹ ನಟ ಚೌಕಿದಾರ್ ಮತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮುಂಬರುವ ಯೋಜನೆಯ ಚಿತ್ರೀಕರಣವನ್ನು ಕೂಡ ಈಗಾಗಲೇ ಪೂರ್ಣಗೊಳಿಸಿದ್ದಾರೆ. ತುಳು ಸಿನಿಮಾ ಮೂಲಕನೇ ನಾನು ನನ್ನ ನಟನೆಯನ್ನ ಆರಂಭ ಮಾಡಿದ್ದೆ. ಅಲ್ಲಿನೇ ನನ್ನ ನಿರ್ದೇಶನ ಪಯಣವನ್ನು ಕೂಡ ಆರಂಭಿಸಬೇಕು ಅಂತ ಅನ್ಸಿತ್ತಂತೆ. ಚಿತ್ರವು ಕನ್ನಡಕ್ಕೆ ಡಬ್ ಆಗಿ ಬಿಡುಗಡೆ ಆಗುತ್ತೆ. ನಿರ್ದೇಶನದೊಂದಿಗೆ ನಾನು ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೀನಿ. ನಾನು ತುಳು ಚಿತ್ರರಂಗದ ನಟರನ್ನೇ ಆಯ್ಕೆ ಮಾಡ್ತಾ ಇದ್ದೀನಿ. ಈ ಚಿತ್ರವನ್ನ ಮಂಗಳೂರು ಹಾಗೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಆ ಪ್ರದೇಶದ ಸಾರವನ್ನ ಸೆರೆ ಹಿಡಿಯಲಾಗ್ತಾ ಇದೆ ಅಂತ ಈ ಹಿಂದೆ ಪೃಥ್ವಿ ಅಂಬರ್ ಅವರು ಹೇಳ್ಕೊಂಡಿದ್ರು. ತಮ್ಮ ನಿರ್ದೇಶನದ ಕನಸಿನ ಬಗ್ಗೆ ಅವರು ಈ ಹಿಂದೆ ಮಾತಾಡಿದ್ರು. ನಟಿಸುವ ಅವಕಾಶ ಆಕಸ್ಮಿಕವಾಗಿ ಸಿಕ್ತು. ನಟನೆ ಬಗ್ಗೆ ನಾನು ಯೋಚನೆ ಮಾಡೇ ಇರಲಿಲ್ಲ, ಆದ್ರೂ ಅದು ತಾನಾಗಿ ಒಲಿದು ಬಂತು. ಆದ್ರೆ ನಿರ್ದೇಶನ ಮಾಡಬೇಕು ಅನ್ನೋದು ಮಾತ್ರ ನನ್ನ ಮನಸ್ಸಿನಲ್ಲಿತ್ತು. ಮುಂದಿನ ದಿನಗಳಲ್ಲಿ ನಾನು ನಂಬುವ ರೀತಿಯ ಚಲನಚಿತ್ರಗಳನ್ನ ಮಾಡೋದಕ್ಕೆ ನಾನು ಬಯಸ್ತೀನಿ. ನನ್ನ ಚೊಚ್ಚಲ ನಿರ್ದೇಶನದ ಚಿತ್ರದ ಬಗೆಗಿನ ಹೆಚ್ಚಿನ ಡೀಟೇಲ್ಸ್ ಗಳನ್ನ ಇನ್ಮುಂದೆ ಹಂಚ್ಕೊಳ್ತೀನಿ ಅಂತಲೂ ಕೂಡ ಹೇಳಿದ್ರು. ಸೊ ಅವರಿಗೆ ಹೇಗೆ ಮೊದಲ ನಿರ್ದೇಶನ ಚಿತ್ರ ಹೊಲಿಬೇಕು ಅಥವಾ ಎಲ್ರಿಗೂ ಮನ ಮುಟ್ಟಬೇಕು ಅಂತ ಅಂದ್ಕೊಂಡಿದ್ರು, ಅದೇ ರೀತಿಯಾಗಿ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಕೂಡ ಚೊಚ್ಚಲ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹೌದು, ಈಗಾಗಲೇ ರಾಕಿಂಗ್ ಸ್ಟಾರ್ ಯಶ್ ಅವರು ನಿರ್ಮಾಪಕರಾಗಿದ್ದಾರೆ. ತಮ್ಮ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಮೂಲಕ ಟಾಕ್ಸಿಕ್ ಚಿತ್ರವನ್ನು ಕೂಡ ನಿರ್ಮಾಣ ಮಾಡ್ತಿದ್ದಾರೆ. ಆದ್ರೆ ಇದೀಗ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು PA ಪ್ರೊಡಕ್ಷನ್ ಅಂತ ಓಪನ್ ಮಾಡಿದ್ದಾರೆ. ಈ ಮೂಲಕ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ಗೊತ್ತಾಗಿದೆ ನಿಮಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಮಿಂಚ್ತಾ ಇದ್ದಾರೆ ಅಂತ. ಅಷ್ಟೇ ಅಲ್ಲದೆ ನಿರ್ಮಾಪಕರು ಕೂಡ ಆಗಿದ್ದಾರೆ. ಮಾಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅನ್ನುವಂಥ ಬ್ಯಾನರ್ನ ಅಡಿಯಲ್ಲಿ ಈಗಾಗಲೇ ಚಿತ್ರವನ್ನ ನಡೆಸ್ತಾ ಇದ್ದಾರೆ. ಟಾಕ್ಸಿಕ್ ಚಿತ್ರವನ್ನ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಈಗ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ಕೂಡ ಇನ್ನು ಪುಷ್ಪ ಅರು ಕುಮಾರ್ ಈಗ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ತಮ್ಮದೇ ಒಂದು ಪ್ರೊಡಕ್ಷನ್ ಹೌಸ್ ಮೂಲಕ ಚಿತ್ರ ನಿರ್ಮಿಸುವುದಕ್ಕೆ ಮುಂದಾಗ್ತಾ ಇರುವಂತದ್ದು. ಪ್ರಿಯ ಪ್ರೊಡಕ್ಷನ್ ಅನ್ನುವ
ಒಂದು ಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಕೂಡ ಈಗಾಗಲೇ ಓಪನ್ ಮಾಡಿಬಿಟ್ಟಿದ್ದಾರೆ. ಈ ಮೂಲಕ ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಟ್ಯಾಲೆಂಟೆಡ್ ನಿರ್ದೇಶಕರಿಗೆ, ಕಲಾವಿದರಿಗೆ ಸಿನಿಮಾ ಮಾಡುವ ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ. ಆ ಒಂದು ಪ್ರಯತ್ನದ ಮೊದಲ ಚಿತ್ರ ಏಪ್ರಿಲ್ 29ರಂದು ಅಂದ್ರೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಅನೌನ್ಸ್ ಆಗುತ್ತಂತೆ. ರಾಖಿ ಭಾಯ್ ಅಮ್ಮನ ಚಿತ್ರದಲ್ಲಿ ಪೃಥ್ವಿ ಅಂಬರ್ ಹೀರೋ. ರಾಕಿಂಗ್ ಸ್ಟಾರ್ ಯಶ್, ಪುಷ್ಪಾ, ಅರುಣ್ ಕುಮಾರ್ ಈಗೊಂದು ಬ್ಯಾನರ್ ಓಪನ್ ಮಾಡಿರುವಂತದ್ದು. ಇದಕ್ಕೆ PA ಪ್ರೊಡಕ್ಷನ್ ಅನ್ನುವ ಹೆಸರನ್ನ ಕೂಡ ಇಟ್ಟಿದ್ದಾರೆ. ಈ ಒಂದು ಚಿತ್ರ ನಿರ್ಮಾಣದ ಸಂಸ್ಥೆ ಮೂಲಕ ಒಂದು ಚಿತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಚಿತ್ರಕ್ಕೆ ಏನ್ ಟೈಟಲ್ ಇಡ್ತಾರೆ ಅಂತ ಗಮನಿಸಬೇಕು. ಹಾಗೆ ಡೈರೆಕ್ಟರ್ ಯಾರಾಗ್ತಾರೆ, ಎಷ್ಟು ಗಂಟೆಗೆ ಈ ಒಂದು ಚಿತ್ರದ ಇತರ ವಿವರ ರಿವೀಲ್ ಆಗುತ್ತೆ, ಈ ಎಲ್ಲಾ ಪ್ರಶ್ನೆಗಳು ಕೂಡ ಈಗಾಗಲೇ ಉತ್ತರ ಸಿಕ್ಬಿಟ್ಟಿದೆ. ಹೌದು, ರಾಕಿ ಬಾಯ್ ಅಮ್ಮನ ಚಿತ್ರದಲ್ಲಿ ಪೃಥ್ವಿ ಅಂಬರ್ ಅವರು ಹೀರೋ ಆಗ್ತಾ ಇದ್ದಾರೆ. ಏಪ್ರಿಲ್ 29 ಅಂದ್ರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಪುಷ್ಪಾ, ಅರುಣ್ ಕುಮಾರ್ ಅವರ ಮೊದಲ ಚಿತ್ರದ ಅನೌನ್ಸ್ಮೆಂಟ್ ಆಗ್ತಾ ಇದೆ. ಸಿನಿಮಾದ ಹೀರೋ ಪೃಥ್ವಿ ಅಂಬರ್ ಅನ್ನೋದು ಈಗಾಗಲೇ ಅಧಿಕೃತವಾಗಿ ರಿವೀಲ್ ಆಗಿದೆ. ಸಿನಿಮಾವನ್ನ ರಾಜು ಅನ್ನುವರು ನಿರ್ದೇಶನ ಮಾಡ್ತಿದ್ದಾರೆ ಅನ್ನೋದು ಕೂಡ ಈ ದಿನವೇ ರಿವೀಲ್ ಆಗುತ್ತೆ. ರಾಜು ಅವರಿಗೆ ಇದು ಮೊದಲ ಸಿನಿಮಾ. ಪುಷ್ಪಾ, ಅರುಣ್ ಕುಮಾರ್ ಅವರ ಚಿತ್ರವನ್ನ ರಾಜು ಅವರು ನಿರ್ದೇಶನ ಮಾಡ್ತಿದ್ದಾರೆ. ರಾಜು ಅವರಿಗೆ ಈ ಚಿತ್ರ ಮೊದಲ ಚಿತ್ರವೇ ಆಗಿದೆ. ಈ ಮೂಲಕ ಸ್ವತಂತ್ರ ಡೈರೆಕ್ಟರ್ ಕೂಡ ಆಗ್ತಿದ್ದಾರೆ. ಹಾಗೇನೆ ಪೃಥ್ವಿ ಅಂಬರ್ ಈ ಚಿತ್ರದ ಹೀರೋ ಆಗಿದ್ದಾರೆ. ಸಿನಿಮಾದ ಇತರ ಮಾಹಿತಿ ಮತ್ತು ಇತರ ವಿವರ ಏನು ನಾಳೆ ಬೆಳಗ್ಗೆ 11 ಗಂಟೆಗೆ ರಿವೀಲ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.